ಎಲ್ರಿಗೂ ನಮಸ್ಕಾರ. ಶೈಕ್ಲೇಬರ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಒಮ್ಮೆಯಾದರೂ ಈ ಸಾಂಬಾರು ಮಾಡಿ ನೋಡಿ. ಅದ್ಭುತವಾದ ಸಾಂಬಾರು. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಮತ್ತು ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ಗಂತೂ ಒಳ್ಳೆ ರೆಸಿಪಿ ಇದು. ಮತ್ತು ಡಯಟ್ ಮಾಡುವವ್ರಿಗೂ ತುಂಬ ಚೆನ್ನಾಗಿರೋ ರೆಸಿಪಿ ಇದು. ನಾನಿಲ್ಲಿ 1 ಕಪ್ ಆಗೋಷ್ಟು ಹುರುಳಿಕಾಳು ತೊಗೊಂಡಿದ್ದೀನಿ. ಅದನ್ನು ನೆನೆ ಹಾಕಿ ಮೊಳಕೆ ಕಟ್ಟಿದ ಕಾಳು ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಉಪ್ಪು ಹಾಕಿ ಅದನ್ನು ಒಂದು 2-3 ಸೀಟಿ ಆಗುವಷ್ಟು ಕೂಗಿಸ್ಕೊಂಡು, ಇಲ್ಲ ಅಷ್ಟರಲ್ಲೇ ಈಗ ಆ ಸಾಂಬಾರಿಗೆ ಒಂದು ಮಸಾಲ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಪುಟಾಣಿ, ಶುಂಠಿ ಮತ್ತು ಹುಣಸೆ ಹಣ್ಣು ಮತ್ತು ಬೆಳ್ಳುಳ್ಳಿ, ಕರಿಬೇವು, ಏಲಕ್ಕಿ, ಲವಂಗ ತೊಗೊಂಡಿದ್ದೀನಿ. ಮತ್ತು 2 ಟೊಮೆಟೊ, ಕೊಬ್ಬರಿ ಇದನ್ನು ಕೂಡ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಮೆಣಸು ಹವೀಜ ತೊಗೊಂಡಿದ್ದೀನಿ. ಹವೀಜ ಅಂದರೆ ಧನಿಯಾ ಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಹಾಕೊಂಡಾದ್ಮೇಲೆ ಮತ್ತೆ ಒಂದು ಸಣ್ಣದು ಈರುಳ್ಳಿ ತಗೋಬೇಕು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಹಂಚಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಮತ್ತು ಒಂದು 2 ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಅಲ್ಲ ಮತ್ತು ಕರಿಬೇವು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಮೆಣಸುಕಾಳು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಹೀಗಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಪುಟಾಣಿ ಅಂದರೆ ಹುರ್ಗಡ್ಲೆ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮತ್ತು ಹಸಿ ಕೊಬ್ಬರಿ ಅದನ್ನು ಕೂಡ ಕಡಿಮೆ ಊರಲ್ಲೇ ಫ್ರೈ ಮಾಡಿಕೊಂಡು ಅದನ್ನು ಕೂಡ ತಗೊಂಡೆ. ಇವಾಗ ಅದನ್ನ ಮಿಕ್ಸಿ ಮಾಡ್ಕೋಬೇಕು. ಹಂಗಾಗಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು 2 ಟೊಮಾಟೊ ತೊಗೊಂಡಿದ್ದೀನಿ. ಮತ್ತು ಆವಾಗಲೇ ಸೈಡಿಗೆ ಇಟ್ಟಿದ್ದೆ ಅಲ್ವಾ, ಅದನ್ನು ಕೂಡ ಹುಣಸೆಹಣ್ಣು ಹಾಕಿದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕಿ ಇವಾಗ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಇವಾಗ ನಾನು ಆಲ್ರೆಡಿ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದು ಟೊಮಾಟಿನೂ ಕೂಡ ಅದರಲ್ಲಿ ಹಾಕಿ ಮಿಕ್ಸಿ ಮಾಡಿಕೊಂಡೆ. ಇವಾಗ ನಮ್ಮದು ಮಸಾಲೆ ರೆಡಿ ಆಯಿತು. ಇವಾಗ ಒಂದು ಮಡಿಕೆ ಇಟ್ಟಿದ್ದೀನಿ. 2-3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಅದಕ್ಕೂ ಕೂಡ ಒಂದು ಈರುಳ್ಳಿ ಮತ್ತು ಒಂದು ಸಣ್ಣದು ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಂದು ಆಲೂಗಡ್ಡಿನ ಅದನ್ನು ಮೇಲ್ಗಡೆ ಸಿಪ್ಪೆ ತೆಗೆದು ಇವಾಗ ಹಾಕ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ಒಂದು 2 ಸೀಟಿ ಹೊಡೆಸಿರೋ ಹುರುಳಿಕಾಳನ್ನ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಇವಾಗ ಆಲ್ರೆಡಿ ರೆಡಿ ಮಾಡಿರೋ ಮಸಾಲೆನೂ ಕೂಡ ಅದಕ್ಕೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿದೆ. ಮತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಮತ್ತು ಸಾಂಬಾರು ಮಸಾಲ ಯಾವುದಿದೆಯೋ ಅದು ಹಾಕ್ಬೋದು. ನಾನಿಲ್ಲಿ MTR ಸಾಂಬಾರು ಮಸಾಲ ಹಾಕಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಆವಾಗಲೇ ಬಸ್ತಿಟ್ಕೊಂಡಿರೋ ನೀರನ್ನ ಇದಕ್ಕೆ ಹಾಕ್ಕೊಂಡು ಇವಾಗ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಹಾಕಿ ಇವಾಗ ಸಾರು ಕುದೀತಾ ಬಂತು. ಈ ಸಾಂಬಾರನ್ನ ಒಮ್ಮೆ ಆದರೂ ಮಾಡಿ ನೋಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನಮ್ಮನೇಲಂದ್ರೂ ತುಂಬ ಇಷ್ಟಪಟ್ಟು ತಿಂದರು. ಥ್ಯಾಂಕ್ ಯು ಫಾರ್ ವಾಚಿಂಗ್.